ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈ ಎತ್ತಿ ಯೆಹೋವನನ್ನು ಕೊಂಡಾಡಿರಿ. ಮಂಗಳವಾರ 18ನೇ ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 11ನೇ ವಚನ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೊತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಎಲ್ಲ ಮಕ್ಕಳ ಮೇಲೆ ಅಪಾರವಾದಂಥ ಪ್ರೀತಿ ಇಟ್ಟದ್ದರಿಂದ ಎಲ್ಲರಿಗೂ ರಕ್ಷಣೆಯನ್ನು ನೀಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೆಹೋವನು ನನ್ನ ಕುರುಬನು. ಕರ್ತನಲ್ಲಿ ಪ್ರಿಯರೇ, ದೇವರು ಯೆಶಾಯನ ಮೂಲಕವಾಗಿ ಇಸ್ರಾಯೇಲ್ ಜನಾಂಗದೊಂದಿಗೆ ಮಾತನಾಡುತ್ತಿದ್ದನು. ಇಸ್ರಾಯೇಲ್ ಜನರು ತಾವು ಮಾಡಿದಂಥ ದುಷ್ಕೃತ್ಯಗಳ ನಿಮಿತ್ತವಾಗಿ, ಅವರ ಎಲ್ಲ ಪಾಪಮಯವಾದಂಥ ಜೀವನದ ನಿಮಿತ್ತವಾಗಿ ದೇವರು ಅವರು ಹಲವಾರು ದಿವಸಗಳು, ವರ್ಷಗಳು ಕಠಿಣವಾದಂಥ ಸಂದರ್ಭದಲ್ಲಿ ಹಾದು ಹೋಗುವಂತೆ ಅವರನ್ನು ಮಾಡಿದನು. ಆದರೆ ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನಾಗಿರುವುದರಿಂದ ತನ್ನ ಜನರು ಹಾಗೆ ನಾಶವಾಗಬಾರದು, ತನ್ನ ಜನರ ಮೇಲೆ ಪ್ರೀತಿಯಿಂದಿದ್ದು ದೇವರು ಅವರನ್ನು ನಾಶನಕ್ಕೆ ಒಳಗೊಡಿಸದೆ ಅವರಿಗೆ ಎಲ್ಲ ವಿಧವಾದಂಥ ರಕ್ಷಣೆ ನೀಡುತ್ತೇನೆಂಬುದಾಗಿ ಈ ಒಂದು ಅಧ್ಯಾಯದಿಂದ ಯೆಶಾಯನ ಮೂಲಕವಾಗಿ ದೇವರು ಮಾತನಾಡ್ತಾನೆ. ದೇವ ಜನರನ್ನು ದೇವರು ರಕ್ಷಿಸುವಂಥದ್ದು, ಬಿಡುಗಡೆ ಮಾಡುವಂಥದ್ದು, ಅವರನ್ನು ಆಶೀರ್ವದಿಸುವಂಥದ್ದನ್ನು ಇಲ್ಲಿ ಅನೇಕ ರೀತಿಯಲ್ಲಿ ವರ್ಣಿಸುತ್ತಾ ಹೋಗುತ್ತಾನೆ. ಈ ಒಂದು ವಚನದಲ್ಲಿ ದೇವರು ತಾನು ಕುರುಬನಂತೆ ಮಂದೆಯನ್ನು ಮೇಯಿಸುತ್ತಾನೆಂಬುದಾಗಿ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕರು ಹಸಿದು ಬಳಲಿ ನೊಂದು ಕುಗ್ಗಿ ಹೋಗಿರುವಂಥವರಿಗೆ ಈ ರೀತಿಯಾಗಿ ದೇವರು ಬೇಕಾದದ್ದನ್ನು ಒದಗಿಸಿಕೊಡುತ್ತಾನೆ. ಮತ್ತು ಬಲಹೀನವಾದಂಥ ಮರಿಗಳನ್ನು ಬಹಳ ಪ್ರೀತಿಯಿಂದ ಆತನು ಕೈಯಿಂದ ಕೂಡಿಸಿ ಎದೆಗೆ ಹೊತ್ತಿಕೊಳ್ಳುತ್ತಾ ಅವುಗಳಿಗೆ ಸಂತೈಸುವಿಕೆಯನ್ನು ನೀಡುತ್ತಾನೆ. ಭಯದಿಂದಿರುವಂಥ ಎಲ್ಲ ಮರಿಗಳಿಗೆ ಬೇಕಾದಂಥ ಸಾಂತ್ವನವನ್ನು, ಧೈರ್ಯವನ್ನು ಕೊಡುವಂಥವನಾಗಿದ್ದಾನೆ. ಮತ್ತು ಹಾಲು ಕುಡಿಸುವಂಥ ಕುರಿಗಳನ್ನು ನಿಧಾನವಾಗಿ ನಡೆಸುತ್ತಾನೆ. ಅಂದರೆ ಯಾರೂ ಹಸಿದಂಥವರಾಗಿ ಏನೂ ಇಲ್ಲದವರಾಗಿದ್ದಲ್ಲಿ ಅವರಿಗೆ ಬೇಕಾದಂಥ ಪೋಷಣೆ, ಹೆದರಿಕೆಯಿಂದ ಬಲಹೀನವಾದಂಥವುಗಳಿಗೆ ಸಾಂತ್ವನ ಮತ್ತು ಧೈರ್ಯ, ಮತ್ತು ಮಕ್ಕಳನ್ನು ಅಥವಾ ಮರಿಗಳನ್ನು ಬೆಳೆಸುತ್ತಿರುವಂಥ ಆ ತಾಯಿಗಳಿಗೆ ನಿಧಾನವಾಗಿ ನಡೆಸುವ, ಅಂದರೆ ದೇವರು ತನ್ನ ಮಕ್ಕಳನ್ನು ಅವರ ಅಗತ್ಯಕ್ಕೆ ತಕ್ಕ ಹಾಗೆ ಒದಗಿಸಿ ನಡೆಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲ ಬೇರೆ ಬೇರೆ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿರುವಾಗ ದೇವರು ನಮಗೋಸ್ಕರವಾಗಿ ಅದ್ಭುತವಾದಂಥ ರೀತಿಯಲ್ಲಿ ಸಂತೈಸಿ, ಒದಗಿಸಿ, ಕಾಪಾಡಿ, ಬಲಪಡಿಸಿ, ನಿಧಾನವಾಗಿ ನಮಗೆ ಬೇಕಾದಂಥ ಗತಿಯಲ್ಲಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಇಂಥ ದೇವರನ್ನು ಪ್ರೀತಿಸಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.